ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಶ್ವತೀಮಾಶುದೇವ ನಾಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಉಮಾಮಹೇಶ್ವರರ ಸಂವಾದವನ್ನು ನೋಡ್ತಾ ಇದ್ವಿ. 125ನೇ ಅಧ್ಯಾಯ ಅನುಶಾಸನ ಪರ್ವ. ಅದರಲ್ಲಿ ಒಂದು ಪ್ರಶ್ನೆ 106ನೇ ಶ್ಲೋಕ, 125ನೇ ಅಧ್ಯಾಯ 106ನೇ ಶ್ಲೋಕ. ಅದು ಒಂದು ಸ್ವಲ್ಪ ಮುಂದೆ ಹೋಗಿದ್ವಿ, ಆದರೆ ಮತ್ತೆ ಸ್ವಲ್ಪ ಹಿಂದಿನಿಂದ ಬರ್ತಾ ಇದ್ದೇನೆ. ವೇದವ್ಯಾಸರ ಕಥೆ ಅಲ್ವಾ. ಭಗವನ್ ದೇವದೇವೇಶ ಮಾನುಷಾಶ್ಚ ಇತರ. ಯಾಕೆ ಸಾಯ್ತಾರೆ ನೋಡಿ. ಕಾರಣ ಮತ್ತು ಅಕಾರಣ. ಕಾರಣ ಅಂದರೆ ಬಹಳ ದೊಡ್ಡ ಕಾರಣ ಅಂತ, ಅಕಾರಣ ಅಂದರೆ ಕ್ಷುಲ್ಲಕವಾದ ಕಾರಣ ಅಂತ. ಅಕಾರಣ ಅಂದರೆ ಕಾರಣವಿಲ್ಲದೆ ಸಾಯೋದು ಅಂತಲ್ಲ, ಅತ್ಯಂತ ಕ್ಷುಲ್ಲಕವಾದ ಕಾರಣದಿಂದ ಸಾಯ್ತಾರೆ. ಅದು ಹೇಗೆ ಅಂತ ಪ್ರಶ್ನೆ. ಶ್ರೀ ಮಹೇಶ್ವರ ಯೇ ಪುರಾ ಮನುಜಾದೇವಿ. ಹೇಗೆ ಪ್ರಾಣ ಬಿಡ್ತಾರೆ ಅಂದರೆ, ಪ್ರಾಣ ಬಿಡೋದು ಹೇಗೆ ಅಂದರೆ ಬೇರೆಯವರು ಪ್ರಾಣ ಹೆಂಗೆ ತೆಗೆದಿರ್ತಾರೋ ಹಾಗೆ. ವಿಷದಾಸ್ತು ವಿಷೇಣೈವ ಶಸ್ತ್ರೈಃ ಘಾತಕಾಃ ಏವಮೇವ ಯಥಾ ಲೋಕೆ ತಥಾ ಸ್ವಪ್ರಾಣನಾಚನಂ ಮಾನುಚಾನ್ ಘ್ನಂತಿ ಮಾನುಚಾಃ ಕಾರಣೇನೈವ ತೇನಾಥ ತಥಾ ಸ್ವಪ್ರಾಣನಾಚನಂ. ಮನುಷ್ಯರು ಮನುಷ್ಯರನ್ನ ಹೇಗೆ ಕೊಲ್ತಾರೋ ಹಾಗೇ ಸಾಯ್ತಾರೆ. ವಿಷದಿಂದ ಸಾಯಿಸಿದ್ರೆ ವಿಷದಿಂದ ಸಾಯ್ತಾರೆ. ಇನ್ನು ಶಸ್ತ್ರದಿಂದ ಸಾಯಿಸಿದ್ರೆ ಶಸ್ತ್ರದಿಂದ ಸಾಯ್ತಾರೆ. ಅದೇ ಹಣೆ ಬರಹ. ಇತಿತೇ ಕಥಿತಂ ತರವಂ ಪ್ರಾಪ್ನುವಂತಿ ಪುನರ್ದೇವಿ ನಾಸ್ತಿ ತತ್ರ ವಿಚಾರಣ. ಯಾವ ಸಂದೇಹವೂ ಬೇಡ, ಹೀಗೇ ಸಾಯೋದು ಅಂದರೆ ಹೀಗೆ ಸಾಯೋದು. ಇತಿತೇ ಕಥಿತಂ ತರವಂ ಕರ್ಮಪಾಕ ಫಲಂ ಪ್ರಿಯೇ. ಇದು ಕರ್ಮಪಾಕ. ಯಾಕೆಂದರೆ ಬಹಳ ಜನರಿಗೆ ಈ ಥರದ್ದು ಒಂದು ಸಂಶಯ ಇದೆ. ಅಲ್ಲ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತಲೇ ತಿಳಿಯೋದಿಲ್ಲ, ಯಾಕೆ ದೇವರು ಹೀಗೆ ಶಿಕ್ಷೆ ಕೊಡ್ತಾನೆ ಅಂತ. ಪ್ರಾಬ್ಲಮ್ ಏನು ಗೊತ್ತಾ, ಆ ತರಹ ಒಬ್ಬ ಮಾಡಿದ ಅಂತ ಇಟ್ಟುಕೊಳ್ಳಿ, ದೇವರು ನೇರವಾಗಿ ಬಂದು ಏಯ್ ನೀನು ಈ ತಪ್ಪು ಮಾಡಿದ್ದಿ, ಅದರಿಂದಾಗಿ ಈ ಶಿಕ್ಷೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ವಾದ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಇವನು. ಹೌದು, ಕಾರಣ ಹೇಳ್ತಾನೆ, ಅದನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಇಲ್ಲ, ಒಪ್ಪಿಕೊಳ್ತಾನೆ ಅಂದರೆ ಹೀಗೆ ಒಪ್ಕೊಂಡ್ಬಿಡ್ಲಿ. ಒಪ್ಪಿಕೊಳ್ಳೋ ಬುದ್ಧಿ ಇದೆ ಅಂದರೆ ಇವಾಗಲೂ ಒಪ್ಕೊ. ಡಿಫೆಂಡ್ ಮಾಡ್ತೀನಿ ಅಂತಂದರೆ ದೇವ್ರ ಎದುರುಗಡೆ ಬಂದು ಹೇಳಿದ್ರು ಅದನ್ನೇ ಮಾಡ್ತಾ ಇದ್ದಿ. ಇಲ್ಲ, ಅವತ್ತು ಏನೋ ಆ ಥರದ ಪ್ರಾಬ್ಲಮ್ ಇತ್ತು, ಹೀಗಿತ್ತು ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಈ ಹಿನ್ನೆಲೆಯಲ್ಲಿ ಅದು ನಮ್ಮ ಮನಸ್ಸು ಅದಕ್ಕೆ ತಯಾರಾಗಿಲ್ಲ ಅನ್ನೋದನ್ನು ಒಪ್ಕೊಳ್ಬೇಕು. ಈ ನನಗೆ ಏನಾಗ್ತಾ ಇದೆ, ಇತ್ತೀಚೆಗೆ ಬಹಳ ಚುಚ್ಚುತ್ತಾ ಇರತಕ್ಕಂಥದ್ದು, ಎಲ್ಲರೂ ಕೂಡ ಮಾಯಾವಾದವನ್ನು ಬಹಳ ಇಷ್ಟಪಡ್ತಾ ಇದ್ದಾರೆ. ಯಾಕೆ? ಅದಕ್ಕೊಂದು ಕಾರಣ ಬೇರೆ ಕೊಡ್ತಾ ಇದ್ದಾರೆ.
ಅದು ಬಹಳ ಇದು ವೈಜ್ಞಾನಿಕವಾದದ್ದು ಅಂತ. ವೈಜ್ಞಾನಿಕವೂ ಅಲ್ಲ, ಎಂಥದೂ ಅಲ್ಲ. ಬೇಸಿಕಲಿ ಅಹಂಕಾರಕ್ಕೆ ಪೋಷಣೆ ಸಿಗತ್ತೆ ಅಂತ. ಅದೇ ಅಹಂಕಾರ ಬೇರೆ ಬೇರೆ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದೆ ನಮಗೆ. ಅದರಿಂದಾಗಿ ಆ ಅಹಂಕಾರ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ದೇವರ ಎದುರುಗಡೆ ಬಂದು ಹೇಳಿದ್ರು ಒಪ್ಪಲ್ಲ. ನನಗೆ ಇತ್ತೀಚೆಗೆ ಬಹಳ ಕಾಡ್ತಾ ಇರತಕ್ಕಂಥದ್ದು, ಯಾಕೆಂದರೆ ಬಹಳ ಹೇಗಾದರೂ ಮಾಡಿ ಅದ್ವೈತವನ್ನು ಸಾಧನೆ ಮಾಡಬೇಕು ಅಂತ ಹೊರಡ್ತಾರೆ. ಈ ಗ್ರಂಥದಲ್ಲಿ ತಪ್ಪಿದೆ, ಈ ಗ್ರಂಥದಲ್ಲಿ ತಪ್ಪಿದೆ ಅಂತ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಅದು ಯಾಕೆ ಹೊರಡ್ತಾ ಇದ್ದಾರೆ? ಎಲ್ಲೋ ಒಂದು ಕಡೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್. ತಪ್ಪು ಏನು ಅಂತ ಗೊತ್ತಾದರೆ ಅಂತ ಹೇಳಿದ್ರೆ, ತಪ್ಪು ಏನು ಅಂತ ಗೊತ್ತಾದರೆ ನೋಡಿ, ಇದೇ ಹೇಳಿದ್ದಾನೆ ವೇದವ್ಯಾಸರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇತಿತೆ ಪ್ರಾಪ್ನುವಂತಿ ಪುನರ್ದೇವಿ ನಾಸ್ತಿ ತತ್ರ ವಿಚಾರಣ, ಇತಿತೆ ಕಥಿತಂ ತರ್ವಂ ಕರ್ಮಪಾಕ ಫಲಂ ಪ್ರಿಯೇ. ನಾನು ಈ ತರಹದ ಕರ್ಮವನ್ನು ಮಾಡಿದ್ದೇನೆ, ಇದೇ ರೀತಿ ಕರ್ಮ ನಾನು ಮಾಡಿರಬೇಕು, ಅದರಿಂದಾಗಿ ನನಗೆ ಇದೇ ರೀತಿ ಶಿಕ್ಷೆ ಸಿಗ್ತಾ ಇದೆ ಅಂತ ಯಾಕೆ ಅಂದ್ಕೊಳ್ಬಾರ್ದು? ನೀನು ಅಂದ್ಕೊಂಡು ಯಾಕೆ ವಿನೀತನಾಗಬಾರ್ದು? ಆ ವಿನಯಕ್ಕೆ ನೀನು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಿ? ಇದು ಕೇಳಬೇಕಾಗಿರೋ ಪ್ರಶ್ನೆ. ಭೂಯಸ್ತವ ಸಮಾಸೇನ ಕಥಯಿಷ್ಯಾಮಿ ತಚ್ಛೃಣು ಸತ್ಯ ಪ್ರಮಾಣಕರಣ ನಿತ್ಯಮವ್ಯಭಿಚಾರಿತ ಯೈಃ ಪುರಾ ಮನುಜೈರ್ದೇವಿ ಯಸ್ಮಿನ್ ಕಾಲೇ ಯಥಾ ಕೃತಂ ಏನೈವ ಕಾರಣೇನಾಪಿ ಕರ್ಮ ಯತ್ತು ಶುಭಾಶುಭಂ ಸತ್ಯ ಪ್ರಮಾಣಕರಣಾತ್. ಸತ್ಯವಾದ ವೇದವನ್ನು ಪ್ರಮಾಣವಾಗಿ ವಿಧಾನ ಮಾಡಿದೆ, ಆದ್ದರಿಂದ ಇದು ಮೊದಲನೇದ್ದು. ನಿತ್ಯಂ ಅವ್ಯಭಿಚಾರಿಚ, ನಾವು ಮಾಡುವ ಕರ್ಮ ಅದರ ಫಲ ಹಾಗೆ ನಿತ್ಯ, ಫಲವನ್ನು ಹಿಂಗೆ ಕೊಟ್ಟೇ ಕೊಡುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ನಿತ್ಯ. ಇನ್ನು ಅವ್ಯಭಿಚಾರಿಚ, ಅವ್ಯಭಿಚಾರಿ ಅಂತ ಹೇಳಿದ್ರೆ ಈ ಕರ್ಮಕ್ಕೆ ಫಲ ಬಂದೇ ಬರುತ್ತೆ, ಕರ್ಮಕ್ಕೆ ಫಲ ಇಲ್ಲದೇ ಇಲ್ಲ. ವ್ಯಭಿಚಾರ ಅಂದರೆ ಫಲ ಇಲ್ಲದೆ ಇರೋದು ಅಂತ ಅರ್ಥ. ಅವ್ಯಭಿಚಾರಿ ಲೋಕೆ ತತ್ರ ವಿಧಿಂ ಪ್ರತಿ ತಸ್ಮಿನ್ ಕಾಲೇ ತಥಾ ದೇವಿ. ಏನು ಕಾರಣವನ್ನು ಇಟ್ಟುಕೊಂಡು ಮಾಡಿರ್ತಾನೋ ಅದೇ, ಯಾವ ಬಗೆಯಿಂದ ಮಾಡಿದ್ದಾನೆ ಆ ಬಗೆಯಲ್ಲಿ, ಹೇಗೆ ಮಾಡಿದ್ದಾನೆ ಹಾಗೆ, ಯಾರಿಗೆ ಮಾಡಿದ್ದಾನೆ ಅವರಿಂದ ಏನಾಗತ್ತೆ, ಪಡೆದೇ ಪಡಿತಾನೆ. ಇಲ್ಲ, ಹಾಗೆ ನಿಯಮ ಇಲ್ಲ. ಕಟ್ಕಟ್ಟಾಗ್ತಾ ಇದೆ ಅಂತ ಗೊತ್ತು. ಇವತ್ತು ಒಂದು ದಿವಸ ಮತ್ತೆ ನಾಳೆ ಒಂದು ದಿವಸ ಕಟ್ಕಟ್ಟಾಗ್ತಾ ಇದೆ. ಇರಲಿ ತೊಂದರೆ ಇಲ್ಲ, ಅದೇನು ಇವತ್ತೊಂದು ದಿವಸ ಮತ್ತೆ ನಾಳೆ ಒಂದು ದಿವಸ ಮತ್ತೆ ಸರಿ ಹೋಗಿ ಅಲ್ಲ, ಇರಲಿ ಬಿಡಿ ಸ್ವಾಮಿ, ಅದೇನು ತೊಂದರೆ ಇಲ್ಲ. ಕಟ್ಕಟ್ಟಾಗ್ತಾ ಇದೆ, ಆದರೆ ಇದು ಮಾಡಿಬಿಡಿ. ನಾನು ಎಲ್ಲಿಯೂ ಕೂಡ ಮಿಸ್ ಮಾಡ್ತಾ ಇಲ್ಲ, ಅದನ್ನು ಮತ್ತೆ ಬೇರೆ ರೀತಿಯಲ್ಲಿ ಅದನ್ನು ಹೇಳ್ತಾನೆ ಇದ್ದೇನೆ. ಅದರಿಂದಾಗಿ ಏನು ಚಿಂತೆ ಇಲ್ಲ. ಈಗ ಬಂದಿದೆ. ಅವಾಗ ಒಂದು ಸ್ವಲ್ಪ ಕಟ್ಟಾಗಿತ್ತು, ಮತ್ತೊಂದು ಸ್ವಲ್ಪ ಕಟ್ಟಾಯಿತು, ಅದು ಹೀಗಾಗ್ತಾ ಇದೆ, ತೊಂದರೆ ಇದೆ. ಕರ್ಮಕರ್ತ ನರೋ ಭೋಕ್ತ ಸ ನಾಸ್ತಿ ದಿವಿ ವಾ ಭುವಿ. ಭೂಮಿಯಲ್ಲಾಗಲಿ ದಿವಿ ಆಕಾಶದಲ್ಲಾಗಲಿ ಕರ್ಮವನ್ನು ಮಾಡಿದವ ಅದರ ಫಲದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ತನ್ಮೂಲಕ ಪ್ರತಿಯೊಂದು ಕಡೆಯೂ ಕರ್ಮ ತನ್ನ ಫಲವನ್ನು ಹೊಂದಿದೆ ಅಂತಲೇ ಹೇಳಿದ ಹಾಗಾಯಿತು. ಹಾಗಾದರೆ ಕರ್ಮಭೂಮಿ ಮತ್ತು ಭೋಗಭೂಮಿ ಅಂತ ಎರಡು ವಿಭಾಗ ಇದೆಯಲ್ಲ ಅಂತ, ಆ ವಿಭಾಗ ಯಾರೂ ಮಾಡಿಲ್ಲ ವಾಸ್ತವವಾಗಿ. ಕರ್ಮಭೂಮಿ ಮತ್ತು ಭೋಗಭೂಮಿ ಅಂತ ಇವರು ನಂತರದ ಏನೇನೋ ವಿಭಾಗಗಳಿದೆ, ಆದರೆ ಮಾಡಿಲ್ಲ. ಅಲ್ಲಿ ನೋಡಿ, ಕರ್ಮ ದೇವಲೋಕದಲ್ಲಿ ಮಾಡಿದ್ರೂ ಕರ್ಮಕ್ಕೆ ಫಲ ಇದೆ ಅಂತ ಹೇಳುವಾಗ, ಇಲ್ಲಿ ಯಾವುದೋ ಅಮೇರಿಕೆಯಲ್ಲಿ, ಇಲ್ಲಿ ಯಾವುದೋ ಇಂಗ್ಲೆಂಡಲ್ಲಿ ಮಾಡಿದ್ರೆ ಫಲ ಇಲ್ವೇ? ಇದ್ದೇ ಇದೆ. ಹಾಗಾದ್ರೆ ಕರ್ಮಭೂಮಿ ಅಂತ ಯಾಕೆ ಹೇಳ್ತಾರೆ ಭಾರತಕ್ಕೆ ಅಂದರೆ, ಮಾಡಲಿಕ್ಕೆ ಅನುಕೂಲತೆಗಳು ಬಹಳ ಇದೆ. ಇಲ್ಲಿಯ ವಾತಾವರಣ, ನೀವು 3 ಹೊತ್ತು ಸ್ನಾನ ಮಾಡಿ ಜಪ ಮಾಡಬಹುದು. ನೀವು ಆ ತರಹದ ಪ್ರದೇಶಗಳಿಗೆಲ್ಲ ಹೋಗ್ಬಿಟ್ರೆ ಏನು ಮಾಡಲಿಕ್ಕಾಗತ್ತೆ? ಕರ್ಮ ಮಾಡಲಿಕ್ಕೆ ಅನುಕೂಲಕರವಾದ ಜಾಗ
ಮತ್ತು ಹಿಂದಿನವರು ಇದ್ದು ಅವರ ತಪಸ್ಸಿನ ಒಂದು ಫಲ ರೀತಿ ನೀತಿ ಎಲ್ಲ ಕಣ್ಮುಂದೆ ಇರುತ್ತೆ. ಆ ರೀತಿ ಕರ್ಮಭೂಮಿ ಅಂತ ಹೇಳಬಹುದೇ ವಿನಃ ದೇವರು ಇಲ್ಲಿ ಕರ್ಮ ಮಾಡಿದ್ರೆ ಮಾತ್ರ ಫಲ ಕೊಡ್ತಾನೆ, ಅಲ್ಲಿ ಕರ್ಮ ಮಾಡಿದ್ರೆ ಫಲ ಕೊಡಲ್ಲ ಅಂತ ಹೇಳಿದರೆ ದೇವರು ವಿಷಮ ಮತ್ತು ನಿರ್ಘೃಣ ಆಗಿಬಿಡ್ತಾನೆ. ಕೆಟ್ಟ ಕೆಲಸ ಅಲ್ಲಿ ಹೋಗಿ ಕೆಟ್ಟ ಕೆಲಸ ಮಾಡಿದ್ರೆ ಫಲ ಇಲ್ಲ, ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದ್ರೆ ಫಲ. ಸರಿ, ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಹೋಗೋದು, ಇಲ್ಲಿ ಬಂದು ಆ ತರಹ ಎಲ್ಲ ಏನೇನೋ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಜನ. ಅದರಿಂದಾಗಿ ಇಲ್ಲಿ ಇರೋದು ಮತ್ತು ಮುಂದೆ ಅನುಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಕರ್ಮಭೂಮಿ ಅಂತನ್ನುವ ಈಗಿನವರ ಕಾನ್ಸೆಪ್ಟನ್ನು ತೆಗೆದುಹಾಕ್ತಾನೆ. ಮತ್ತು ಇದು ಭಾಗವತ ತಾತ್ಪರ್ಯ ಏಕಾದಶ ಸ್ಕಂಧದಲ್ಲಿ ಕರ್ಮಭೂಮಿ ಅಂತ ಇತ್ಯಾದಿಗಳೆಲ್ಲ ಇದೆಯಲ್ಲ, ಆ ಭೂಮಿಯ ಗುಣದ ಬಗ್ಗೆ ಮಾತಿದೆ. ಅಂದರೆ ನಾವು ಇದನ್ನೆಲ್ಲ ಮತ್ತೆ ಮತ್ತೆ ಗಂಭೀರವಾಗಿ ಅಧ್ಯಯನ ಮಾಡಬೇಕು, ಯಾಕೆಂದರೆ ನಮ್ಮ ಒಂದು ಒಳಿತಿಗಾಗಿ ಅಂತ. ಅದರಿಂದಾಗಿ ನನಗೆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿ ನಾವು ಪ್ರಶ್ನೆಗಳನ್ನೇ ಕೇಳ್ತಾ ಇರೋ ಬದಲು ಒಂದು ಸ್ವಲ್ಪ ನಮಗೆ ಯಾವುದು ಹಿತ, ನಮಗೇನು ಬೇಕು ಅನ್ನೋದನ್ನು ದೇವರು ತಿಳಿಸ್ತಾನೆ, ಇವತ್ತಲ್ಲ ನಾಳೆ ತಿಳಿಸ್ತಾನೆ ಅನ್ನೋ ಭರವಸೆಯಿಂದ ಓದೋದು ಬಹಳ ಒಳ್ಳೆಯದು. ಅದರಿಂದ ನಾವು ಪ್ರಶ್ನೆ ಒಂದು ಹಂತದ ತನಕ ಸರಿ, ಮತ್ತು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಕೊಟ್ಟ ಉತ್ತರವೂ ನಮಗೆ ತೃಪ್ತಿ ಆಗದೇ ಇರ್ಬೋದು. ಅದಕ್ಕೆ ನಾವೇ, ಯಾಕೆಂದರೆ ಶಾಸ್ತ್ರ ಅವರವರ ದೃಷ್ಟಿಯಿಂದ ಅವರವ್ರಿಗೆ ಉತ್ತರ ಕೊಡುತ್ತೆ. ಶಾಸ್ತ್ರದಲ್ಲಿ ಅಷ್ಟು ಶಕ್ತಿ ಇದೆ, ಮುಂದುವರಿಬೇಕಷ್ಟೆ. ಪ್ರಾಪ್ನುವಂತಿ ನರಾಪ್ರೇತ್ಯ ನಿಸ್ಸಂದೇಹಂ ಶುಭಾಶುಭಂ. ಅದರಿಂದ ಪ್ರೇತ್ಯ ಸತ್ತ ಮೇಲೆ ಖಂಡಿತ ಫಲ ಇದ್ದೇ ಇದೆ. ನಶಕ್ಯಂ ಕರ್ಮ ಚ ಅಭೋಕ್ತುಂ ಸದೇವಾಸುರಮಾನುಷೈ. ದೇವತೆಗಳು, ಮನುಷ್ಯರು, ಅಸುರರು ಯಾರೇ ಆಗಲಿ ಕರ್ಮವನ್ನು ಭೋಗಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮಭೋಗ ಇದ್ದೇ ಇದೆ. ಕರ್ಮಣಾಗ್ರಥಿತೋ ಲೋಕಃ ಆದಿಪ್ರಭೃತಿ ವರ್ತತೆ ಏತದುದ್ದೇಶತ ಪ್ರೋಕ್ತಂ ಕರ್ಮಪಾಕ ಫಲಂ ಪ್ರತಿ. ಕರ್ಮದಿಂದ ಲೋಕ ಗ್ರಥಿತವಾಗಿದೆ. ಗ್ರಥಿತ ಅಲ್ಲ, ಬನ್ನಿ ಸ್ವಾಮಿ. ಅದರಿಂದಾಗಿ ಇವನು ಹೇಳೋದು, ದೇವರು ಹೇಳೋದು ಹೇಗೆ ಅಂತಂದರೆ, ಯದನ್ಯಚ್ಚ ಮಯಾ ನೋಕ್ತಂ ಯಸ್ಮಿನ್ಸ್ತೆ ಕರ್ಮ ಸಂಗ್ರಹೇ ಬುದ್ಧಿತರ್ಕೇಣ ತತ್ಸರ್ವಂ ತಥಾ ವೇದಿತುಮರ್ಹಸಿ ಅಂತ. ಬುದ್ಧಿತರ್ಕ, ನಾನು ಎಲ್ಲವನ್ನು ಹೇಳಲಿಲ್ಲ ಅಂತ ಹೇಳ್ತಾನೆ. ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರವರಿಗೆ ಬೇಕಾದ ಹಾಗೆ, ಅವರವರಿಗೆ ಒಪ್ಪಿದಂತೆ ಅವರವರಿಗೇ ಆಗಿರುವಂತಹ ವಿಚಾರಗಳಿರ್ತದೆ. ಅವರವರಿಗೆ ಇದ್ದದ್ದನ್ನು ನೀವು ಬೇರೆಯವರಿಗೆ ಅನ್ವಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ವ್ಯಕ್ತಿ ಭಿನ್ನ. ತಲೆಗೆಲ್ಲ ಒಂದೇ ಮಂತ್ರ ಅಂತ ಇಲ್ವೇ ಇಲ್ಲ. ಅದೇನಿದ್ರು ಅವ್ರದ್ದು. ಪ್ರತಿ ವ್ಯಕ್ತಿಯೂ ಯುನಿಕ್, ಭಿನ್ನ. ಆದ್ದರಿಂದ ಬುದ್ಧಿತರ್ಕೇಣ ತತ್ಸರ್ವಂ ತಥಾ ವೇದಿತುಮರ್ಹಸಿ. ನಿನ್ನ ಬುದ್ಧಿ ಎನ್ನುವ ತರ್ಕದಿಂದ ಅದನ್ನು ನೀನು ಅನುಸಂಧಾನ ಮಾಡಿಕೊಳ್ತಾ ಇರಬೇಕು. ನಾವು ಎಲ್ಲವನ್ನ ಹೇಳಲ್ಲ ಅಂತಾರೆ. ತಲೆ ಖರ್ಚು ಮಾಡಿ ಕೊಟ್ಟಿದ್ಯಾಕೆ? ಕಥಿತಂ ಶ್ರೋತು ಕಾಮಾಯಾಃ ಭೂಯ ಶ್ರೋತುಂ ಕಿಮಿಚ್ಛಸಿ. ಶಾಸ್ತ್ರ ಒಂದು ಮಟ್ಟದವರೆಗೂ ಹೇಳಬಹುದು. ಪ್ರತಿಯೊಬ್ಬ ವ್ಯಕ್ತಿಯನ್ನು ಎದುರುಗಡೆ ಮಾಡಿಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದಾಗೋದೂ ಇಲ್ಲ. ಇದು ಹೇಳಬೇಕಾದ ವಿಚಾರ. ಉಮಾ ಭಗವನ್ನ ದೇವದೇವೇಶ ಲೋಕಪಾಲ ನಮಸ್ಕೃತ ಪ್ರಸಾದಾತ್ತೇ ಮಹಾದೇವ ನಿಮ್ನಂ ಸಲಿಲವತ್ತಥಾ ಕರ್ತಾರಂ ಸುಕೃತಂ ಕರ್ಮ ನಿತ್ಯಂ ತದನುಧಾವತಿ. ಮೇಲ್ಗಡೆಯಿಂದ ನೀರು ಹರಿಯುತ್ತೆ, ಹರಿವು ಸಹಜ.
ಹಾಗೆ ಕರ್ಮ ಅನ್ನೋದು ಕರ್ತೃವನ್ನು ಕುರಿತು ಸಹಜವಾಗಿ ಹರಿಯುತ್ತೆ. ಹಸುವಿಗೆ ತನ್ನ ಮಗು ಯಾವುದು ಅನ್ನೋದು ಗೊತ್ತಾಗತ್ತೆ. ಕರುವಿಗೆ ತನ್ನ ತಾಯಿ ಯಾವುದು ಅನ್ನೋದು ಗೊತ್ತಾಗತ್ತೆ. ಅಷ್ಟು ಸಹಜ ಕರ್ಮ ಅನ್ನೋದು ಕರ್ತೃವನ್ನು ಸೇರಲಿಕ್ಕೆ. ಈ ಕಾರಣದಿಂದ ಕರ್ತಾರಂ ಸುಕೃತಂ ಕರ್ಮ ನಿತ್ಯಂ ತದನುಧಾವತಿ. ಕೃತಶ್ಚ ಕರ್ಮಣಶ್ಚೇಹ ನಾಶೋ ನಾಸ್ತೀತಿ ನಿಶ್ಚಯ ಅಶುಭಸ್ಯ ಶುಭಸ್ಯಾಪಿ ತದಪ್ಯುಪಗತಂ ಮಯಾ. ಆಮೇಲೆ ನಂಗೆ ಇನ್ನೂ ಒಂದು ಗೊತ್ತಾಯಿತು, ಮಾಡಿದ ಕರ್ಮ ನಾಶ ಆಗೋದೇ ಇಲ್ಲ. ಅಶುಭಸ್ಯ ಶುಭಸ್ಯಾಪಿ, ಒಳಿತು ಇರಲಿ ಕೆಡಕು ಇರಲಿ, ಎರಡೂ ಕೂಡ ಫಲವನ್ನು ಅನುಭವಿಸಲೇಬೇಕು. ಭೂಯ ಏವ ಮಹಾದೇವ ವರದ ಪ್ರೀತಿವರ್ಧನ ಕರ್ಮಣಾಂ ಗತಿಮಾಶ್ರಿತ್ಯ ಸಂಶಯಾನ್ಮುಕ್ತುಮರ್ಹಸಿ. ಮತ್ತೆ ಮಹಾದೇವನೇ, ನನ್ನ ತತ್ವದ ಬಗೆಗಿನ ಪ್ರೀತಿಯನ್ನು ಬೆಳೆಸುವವನೇ, ಪ್ರೀತಿವರ್ಧನ, ವರದ, ಇನ್ನೊಂದು ಸ್ವಲ್ಪ ನಾನು ಕೇಳಬೇಕು ಅಂತ ಇಷ್ಟಪಡ್ತೇನೆ ಕರ್ಮಗಳ ಗತಿಯ ಬಗ್ಗೆ. ಆಗ ರುದ್ರದೇವರು ಹೇಳ್ತಾರೆ, ಯತ್ತೇ ವಿವಕ್ಷಿತಂ ದೇವಿ ಗುಹ್ಯಮಪಿ ಅಸಿತೆ ಕ್ಷಣೆ ತತ್ಸರ್ವಂ ನಿರ್ವಿಶಂಕಾತ್ವಂ ಪೃಚ್ಛ ಮಾಂ ಶುಭಲಕ್ಷಣೇ. ನೀನು ಏನು ಕೇಳಬೇಕು ಅಂತ ಇದ್ದೀಯೋ, ಗುಹ್ಯಮಪಿ ಅತ್ಯಂತ ಗುಟ್ಟಾದರೂ ಕೂಡ ಕೇಳು, ನಾನು ಹೇಳಲಿಕ್ಕೆ ತಯಾರಿದ್ದೇನೆ. ನಿರ್ವಿಶಂಕಾತ್ವಂ ಪೃಚ್ಛ, ಹೇಳ್ತಾನೋ ಇಲ್ವೋ, ಇಷ್ಟು ಗುಟ್ಟಾದದ್ದನ್ನು ನಾನು ಕೇಳ್ಬೋದೋ ಇಲ್ವೋ, ಏನು ಚಿಂತೆ ಮಾಡಬೇಡ, ಕೇಳ್ತಾ ಇರು. ಯಾಕೆಂದರೆ ಜನ ಮುಂದೆ ಮಹಾಭಾರತನೇ ಓದಲ್ಲ, ಅಷ್ಟು ಗೊತ್ತು ನನಗೆ. ಏವಂ ವ್ಯವಸ್ಥಿತೇ ಲೋಕೆ ಕರ್ಮಣಾಂ ಋಷಭಧ್ವಜ ಕೃತ್ವಾ ತತ್ಪುರುಷ ಕರ್ಮ ಶುಭಂ ವಾ ಯದಿ ವಾ ಇತರತ್ ಕರ್ಮಣಸ್ತು ಕೃತಸ್ಯೇಹ ಕದಾ ಭುಂಕ್ತೆ ಫಲಂ ಪುನಃ. ನನಗೆ ಬೇಕಾದದ್ದು ಅತ್ಯಂತ ಮುಖ್ಯವಾದ ಅಂಶ ಏನು ಗೊತ್ತಾ? ಸತ್ತ ಮೇಲೆ ಭೋಗಿಸ್ತಾನೋ, ಈ ಜನ್ಮದಲ್ಲೇ ಭೋಗಿಸ್ತಾನೋ, ಮುಂದಿನ ಜನ್ಮದ ತನಕ ಕಾಯಬೇಕೋ, ಈ ಜನ್ಮದಲ್ಲಿಯೇ ಅವನು ಮಾಡಿದ ಒಳ್ಳೆಯ ಕೆಲಸದ ಫಲವನ್ನು ಅನುಭವಿಸೋದಿಲ್ವ, ಅದು ನನಗೆ ಬೇಕು. ಕೃತ್ವಾ ತತ್ಪುರುಷ ಕರ್ಮ ಶುಭಂ ವಾ ಯದಿ ವಾ ಇತರತ್ ಇಹವಾ ಪ್ರೇತ್ಯವಾ ದೇವಾ ತನ್ಮೇ ಶಂಸಿತುಮರ್ಹಸಿ. ಇಹವಾ ಇಲ್ಲಿಯೋ, ಪ್ರೇತ್ಯ ಸತ್ ಮೇಲೋ. ಅದಕ್ಕನುಗುಣವಾಗಿ ವೇದದಲ್ಲಿಯೂ ಕೆಲವೊಂದು ಮಾತು ಬರುತ್ತೆ. ಕೋವಾ ವೇದ, ಯಾರಿಗಯ್ಯ ಗೊತ್ತು? ದೊಡ್ಡ ಕಿಟಕಿ ಇಡು, ಪರಲೋಕ ಇದೆಯೋ ಇಲ್ಲೋ ಆಮೇಲೆ, ಈಗಂತೂ ದೊಡ್ಡ ಕಿಟಕಿ ಇಡು. ಅಂದರೆ ಯಾಗ ಮಾಡುವಾಗ ಯಜ್ಞಚಾರಿಗೆ ದೊಡ್ಡ ಕಿಟಕಿ ಇಡಿ ಅನ್ನೋದ್ರ ತಾತ್ಪರ್ಯ. ದೊಡ್ಡ ಕಿಟಕಿ ಇಡಲಿಕ್ಕೆ ನೀವು ಹಿಂಜರದು ಶಾಸ್ತ್ರದ ಉದ್ದೇಶ. ಇಲ್ಲಿಯೂ ಸುಖವಾಗಿರಿ, ಅಲ್ಲಿಯೂ ಸುಖವಾಗಿರಿ, ಹಾಗೆ ಮಾಡಲಿಕ್ಕೇನೇ ಇರೋದು. ಅದರಿಂದಾಗಿ ನೀವು ಇಲ್ಲಿ ಕಷ್ಟಪಡ್ತಾ ಇರಿ ಅಂತ ಹೇಳಿ ನಿಜವಾಗಿಯೂ ಜೀವ ವಿರೋಧಿ ಧರ್ಮ ಯಾವುದು ಗೊತ್ತಾ? ಭುಂಕ್ತೆ ಫಲಂ ಪುನಃ. ಮಾಡಿದ ಕರ್ಮವನ್ನ ಯಾವಾಗ ಅನುಭವಿಸ್ತಾನೆ? ಬದುಕಿರಬೇಕಾದ್ರೋ ಸತ್ತ ಮೇಲೆಯೋ? ಅದು ಒಂದು ಬೇಕಾಗಿರೋದು. ಯಾಕೆಂದರೆ ಈಗ ಅಲ್ಲಿ ನಮ್ಮ ಸ್ಟಾಫ್ ಎಲ್ಲ ಕೇಳಿದ್ರು. ಹೌದು, ನನಗೆ ಇದು ಐಡಿಯಾನೇ ಇಲ್ಲ. ನೀವು ಬಂದ ಕೂಡಲೇ ನನಗೆ ಏನು ಮಾಡೋದು ಗೊತ್ತಾಗಿಲ್ಲ, ಮೇಲೆ ಹೋಗ್ಬಿಡಿ ಅಂತ ಸಿಗ್ನಲ್ ಸಿಗುತ್ತೆ ಅಂತ. ಆಗಲೇ ಅದರಿಂದಾಗಿ ಮತ್ತೆ ಸ್ಥಾನೇ ಸಂಚಯಿತಂ ದೇವಿ ತದ್ಧಿ ಗುಹ್ಯತಮಂ ಋಷು ತತ್ಪ್ರಿಯಾರ್ಥಂ ಪ್ರವಕ್ಷ್ಯಾಮಿ ದೇವಿ ಗುಹ್ಯಂ ವರಾನನೇ. ಆಗ ರುದ್ರದೇವರು ಹೇಳ್ತಾರೆ, ಸ್ಥಾನೇ ಸಂಶಯಿತಂ ದೇವಿ, ಸರಿಯಾದ ಜಾಗ, ಯುಕ್ತವಾಗಿದೆ ನಿನ್ನ ಸಂಶಯ. ತ್ವತ್ಪ್ರಿಯಾರ್ಥಂ ಪ್ರವಕ್ಷ್ಯಾಮಿ ದೇವಿ ಗುಹ್ಯಂ ಶುಭಾನನೇ. ನಿನ್ನ ಮೇಲಿನ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಪೂರ್ವದೇಹ ಕೃತಂ ಕರ್ಮ ಭುಂಜತೆ
ತದಿಹ ಪ್ರಜಾ ಯಹೈವ ಯತ್ಕೃತಂ ಪುಂಸಾಂ ತತ್ಪರತ್ರ ಫಲಿಷ್ಯತೆ. ಪೂರ್ವಜನ್ಮದಲ್ಲಿ ಮಾಡಿದ್ದನ್ನೇ ಈಗ ಉಣ್ಣೋದು. ಯಹೈವ ಯತ್ಕೃತಂ ಪುಂಸಾಂ ತತ್ಪರತ್ರ ಫಲಿಷ್ಯತೆ. ಈಗ ಮಾಡಿದ್ದೇ ಮುಂದೆ ಫಲಿಸೋದು. ಏಷ ವ್ಯವಸ್ಥಿತಿರ್ದೇವಿ ಮಾನುಷೇಶ್ವೇವ ದೃಶ್ಯತೆ. ಈ ಒಂದು ವ್ಯವಸ್ಥೆ ಮನುಷ್ಯರಲ್ಲಿ ಮಾತ್ರ. ದೇವಾನಾಮಸುರಾಣಾಂಚ ಅಮರತ್ವಾತ್ ತಪೋಬಲಾತ್ ಏಕೇನೈವ ಶರೀರೇಣ ಭುಜ್ಯತೆ ಕರ್ಮಣಾಂ ಫಲಂ. ಮನುಷ್ಯರು, ದೇವತೆಗಳು ಮತ್ತು ಅಸುರರು, ಇದು ಬಹಳ ಮುಖ್ಯವಾದ ಪ್ರಮೇಯ. ದೇವತೆಗಳು ಮತ್ತು ಅಸುರರು ಅಮರರಾಗಿರೋದ್ರಿಂದ, ತಪೋಬಲ ಇರೋದ್ರಿಂದ, ಅದೇ ಜನ್ಮದಲ್ಲಿ ಅದೇ ಶರೀರದಿಂದ ಆ ಫಲವನ್ನು ಪಡಿತಾರೆ. ಇದನ್ನು ನೀವು ಬಿಡಿಸಿದ್ರೆ ಏನಾಗುತ್ತೆ ಗೊತ್ತಾ? ಪ್ರಾರಬ್ಧ ಕರ್ಮ ಭೋಗ ಮಾತ್ರ ಇದೆ ಅಂತ ಅರ್ಥ. ಅಮರತ್ವ ಇದೆ ಅಂತಂದ್ರೆ ಪ್ರಾರಬ್ಧ ಕರ್ಮ ಇದೆ ಅಂತ. ನಮಗೆ ಪ್ರಾರಬ್ಧ ಕರ್ಮ ಅಂತ ಹೇಳಿ ಸಂಚಿತ ಆಗಾಮಿ ಕರ್ಮಗಳು ನಾಶ ಆಗಿ ಪ್ರಾರಬ್ಧ ಕರ್ಮವೂ ಪೂರ್ತಿಯಾಗಿ ನಾಶ ಆಗುವಂತಹ ಪರಿಸ್ಥಿತಿ ಬರೋದು ಯಾವಾಗಲೋ. ಅದರಿಂದಾಗಿ ದೇವತೆಗಳಿಗೂ ಮನುಷ್ಯರಿಗೂ ದಾನವರಿಗೂ ಇರುವ ವ್ಯತ್ಯಾಸ ಹೀಗಿದೆ. ದೇವತೆಗಳಾಗಲಿ, ದಾನವರಾಗಲಿ, ರಾಕ್ಷಸರಾಗಲಿ, ಅವರಿಗೆ ಏನು ಫಲ ಇದೆ, ಏನು ಕ್ರಿಯೆ ಇದೆ, ಆ ಕ್ರಿಯೆಗೆ ಅದೇ ಶರೀರದಲ್ಲಿ ಫಲ ಬರುತ್ತೆ. ಯಾಕೆಂದರೆ ಅವರು ದೀರ್ಘಕಾಲ ಬದುಕಿರ್ತಾರೆ. ನಮಗೆ ಅಷ್ಟು ದೀರ್ಘಕಾಲ ಬದುಕಲಿಕ್ಕೆ ಆ ದೇಹದ ಡ್ಯೂರಬಿಲಿಟಿಯೇ ಇಲ್ಲ. ಅದರಿಂದಾಗಿ ನಾವು ಇನ್ನೊಂದು ದೇಹದಲ್ಲೇ ಅನುಭವಿಸಬೇಕಾಗತ್ತೆ. ಈ ತರಹದ ಸಮಸ್ಯೆ ಅಂತ ಅನುಶಾಸನ ಪರ್ವದಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ದೇವರು ಕೊಡುವ ಜಸ್ಟಿಸ್ ಬಹಳ ಲೇಟ್ ಅಂತಂದರೆ ಅದನ್ನ ಎಲ್ಲರೂ ಹೇಳ್ತಾರೆ. ಹೌದು, ದೇವರ ಕಾಲದ ವ್ಯವಸ್ಥೆಗೂ ನಮ್ಮ ಕಾಲದ ವ್ಯವಸ್ಥೆಗೂ ಆ ಡಿಫರೆನ್ಸ್ ಇದ್ದೇ ಇದೆ. ಉಮಾ ಭಗವನ್ ಭಗನೇತ್ರಜ್ಞ ಮಾನುಷಾಣಾಂ ವಿಚೇಷ್ಟಿತಂ ಸರ್ವಂ ಆತ್ಮಕೃತಂ ಚೇತಿ ಶ್ರುತಂ ಮೇ ಭಗವನ್ಮತಂ ಲೋಕೆ ಗೃಹಕೃತಂ ಮತ್ಸರ್ವಂ ಮತ್ವಾ ಕರ್ಮ ಶುಭಾಶುಭಂ ತದೇವ ಗ್ರಹ ನಕ್ಷತ್ರಂ ಪ್ರಾಯಶ ಪರ್ಯುಪಾತತೆ. ಹಾಗಾದರೆ ಈ ಮನುಷ್ಯರ ಸಮಸ್ಯೆ ಏನು ಅಂತ, ಮನುಷ್ಯರ ಸಮಸ್ಯೆ ಒಂಥರಹ ತಮಾಷೆಯಾಗಿದೆ. ಅವಳು ಹೇಳೋದು ಮನುಷ್ಯರ ಸಮಸ್ಯೆ ಬಹಳ ತಮಾಷೆಯಾಗಿದೆ. ಅವ್ರು ಮಾಡಿದ್ದ ಕರ್ಮವನ್ನು ಅವರು ಅನುಭವಿಸೋದು, ಅವ್ರು ಉಪಾಸನೆ ಮಾಡೋದು ಮಾತ್ರ ಗ್ರಹವನ್ನು, ನಕ್ಷತ್ರವನ್ನು ಪರಿಹಾರ ಮಾಡುವಂತ. ನಾವು ಮಾಡಿದ ಕರ್ಮ ನಮಗೆ ತಿರುಗಿ ಬರ್ತಾ ಇರೋದು, ಆದರೆ ಅವ್ರು ಉಪಾಸನೆ ಮಾಡೋದು ಗ್ರಹ ನಕ್ಷತ್ರಗಳನ್ನು. ಅವ್ರಿಗೆ ತಲೆನಲ್ಲೇನು ಅಂತಂದರೆ ಗ್ರಹ ನಕ್ಷತ್ರ ಅನ್ನೋದು ಸೂಚಕ ಅಂತಲ್ಲ. ಒಂದು ರೀತಿ ಬೆಂಗಳೂರಿಗೆ ಹೋಗಿ ಅಂತ ಹೇಳುವ ಫಲಕವನ್ನು ಪೂಜೆ ಮಾಡಿದ ಹಾಗೆ, ಬೆಂಗಳೂರಿನ ದಾರಿಯಲ್ಲಿ ನಡೆಯದೆ. ಈ ಜ್ಯೋತಿಷ್ಕರಿಗೆಲ್ಲ ಇದೊಂದು ಸಮಸ್ಯೆ. ಅವರ ಪ್ರಕಾರ ಒಳಿತು ಮತ್ತು ಕೆಡಕು ಎರಡನ್ನೂ ಕೂಡ ಕೊಡ್ತಾ ಇರೋದು ಗ್ರಹಗಳು, ನಕ್ಷತ್ರಗಳು. ಆದರೆ ಶಾಸ್ತ್ರ ಏನು ಹೇಳುತ್ತೆ? ಯಥಾ ಗ್ರಹೈರ್ವಿದುಷ್ಯತೆ ನೃಣಾಮತಿ ಪೃಥಕ್ ಪೃಥಕ್ ತಭುಚ್ಚ ದೈತ್ಯ ದೂಷಿತ ಮತಿರ್ದಿವಾಕರಾತ್ಮನಃ ಅಂತ ಆಚಾರ್ಯರು. ಅದು ಗ್ರಹ ನಕ್ಷತ್ರಗಳು ಕರ್ಮಕ್ಕನುಗುಣವಾಗಿ ಮೋಹವನ್ನೋ ಇದನ್ನೋ ಕೊಡ್ತವೆ. ಕೆಲವೊಮ್ಮೆ ಅದೂ ಇಲ್ಲ, ಸೂಚನೆ ಅಷ್ಟೇ, ನಿಮಗೆ ಹೀಗಿದೆ ಅಂತ. ಜನ ಗ್ರಹ ನಕ್ಷತ್ರಗಳೇ ಮಿಗಿಲು ಅಂತ. ಗ್ರಹ ನಕ್ಷತ್ರಗಳು ಮಿಗಿಲಲ್ಲ. ಗ್ರಹ ನಕ್ಷತ್ರಗಳು ಇಂಡಿಕೇಟ್ ಮಾಡೋದು ಮಾತ್ರ ಅಂತ ಹೇಳಬೇಕು ಇವತ್ತಿನ ಪರಿಭಾಷೆಯಲ್ಲಿ. ಜಸ್ಟ್ ದೇ ಆರ್ ಇಂಡಿಕೇಟರ್ಸ್.
ಆದರೆ ನೀವು ಹೋಗಿ ಕೇಳಿದ್ರೆ ಜ್ಯೋತಿಷ್ಕರಿಗೆ ಒಳ್ಳೆ ಬ್ರಹ್ಮನ್ ಥರ ಆಡ್ತಾರೆ, ನಾವು ಸರಿ ಮಾಡಿಬಿಡ್ತೇವೆ ಅಂತ. ನೀವು ಯಾವ ವಿಡಿಯೋವನ್ನು ಕೂಡ ನೆಮ್ಮದಿಯಿಂದ ನೋಡ್ಲಿಕ್ಕೆ ಬಿಡಲ್ಲ. ಹಣೆ ಬರಹ ಅಂದರೆ ಬಂದ್ಬಿಡ್ತಾರೆ ಅವರು. ಅಡ್ವರ್ಟೈಸ್ಮೆಂಟು 11 ದಿವಸದಲ್ಲಿ ಪರಿಹಾರ ಮಾಡುತ್ತೇವೆ, 11 ದಿವಸದಲ್ಲಿ ನಿಮ್ಮ ಇದು ಹಣೆ ಬರಹ ಪರಿಹಾರ ಮಾಡುತ್ತೇವೆ ಅಂತ. ಅದು ಅಲ್ಲಿಯೂ ನೆಮ್ಮದಿ ಕೆಡಿಸ್ತಾ ಇದ್ದಾವೆ ಬಂದು. ಅದು ನೋಡಲ್ಲ ಇದು ನೋಡಲ್ಲ ಅಂತ ಬಿಟ್ಟು ಅವ್ರು ಕೇಳಲ್ಲ, ಇಷ್ಟು ದಿವಸದಲ್ಲಿ ಸರಿ ಮಾಡಿಬಿಡ್ತೀವಿ ಅಂತ. ಅದೇಂಗ್ರಿ ಸರಿ ಮಾಡ್ತಾರೆ? ಅವ್ರನ್ನ ಬೈದು ತಪ್ಪಿಲ್ಲ ಬಿಡಿ, ಅಡ್ವರ್ಟೈಸ್ಮೆಂಟ್ ಈ ಕೊಡೋದು ಇವ್ರದ್ದು ಅಷ್ಟೇ ಬಾಲಿಶವಾಗಿರುತ್ತಲ್ವ. ನೀವು ಈ ಪೇಯವನ್ನು ಕುಡಿದ್ರೆ ಹುಚ್ಚುಚ್ಚಾಗಿ ಆಡ್ತೀರಾ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಈ ಪೇಯಕ್ಕಾಗಿ ನೀವು ಬೆಟ್ಟದಿಂದ ಜಿಗಿತೀರಾ, ಕಡಲಾಳಕ್ಕೆ ಹಾರ್ತೀರಾ, ಏನಿವೆಲ್ಲ ಅದೇ ರೀತಿ ಇವ್ರದ್ದು ಕುಡಿಯೋದು ಎಕ್ಸ್ಟ್ರೀಮ್. ಎರಡರ ನಡುವೆ ಏನಾದ್ರು ವ್ಯತ್ಯಾಸ ಇದೆಯಾ? ಯಾವ ವ್ಯತ್ಯಾಸವೂ ಇಲ್ಲ. ಸರಿ ತಟಸ್ಥವಾಗಿ ನೀವು ನೋಡಿದ್ರೆ ಇಬ್ರದು ಹುಚ್ಚಾಟ. ನೀವು ಇದನ್ನು ಬೈತೀರಾ ಅಂದರೆ ಅದನ್ನು ಬೈಬೇಕು, ಅದನ್ನು ಬೈತೀರಾ ಅಂದರೆ ಇದನ್ನು ಬೈಬೇಕು, ಎರಡು ದಾರಿ. ವಾಸ್ತವವಾಗಿ ಮನುಷ್ಯರಿಗೆ ಇರುವ ಭ್ರಮೆ ಅದು. ಗ್ರಹ ನಕ್ಷತ್ರಗಳು ಏನೋ ನಮಗೆ ತೊಂದರೆ ಮಾಡ್ತಾ ಇವೆ, ಅದನ್ನು ನಾವು ಸರಿ ಮಾಡಬೇಕು, ಅದು ನಮ್ಮದೇ. ಸ್ಥಾನೇ ತಂಚಯಿತಂ ದೇವಿ ಏಷಮೇ ತಂತ್ರಯಂ ಸಂಶಯೋ ದೇವ ತಮ್ಮೇ ತ್ವಂ ಛೇತ್ತುಮರ್ಹಸಿ. ನಮಗೆ ಡೌಟ್ ಇದೆ, ಮನುಷ್ಯರೆಲ್ಲ ಪೂಜೆ ಮಾಡೋದು ನೋಡ್ತಾ ಇದ್ರೆ ನಿಮಗೆ ಈ ಒಂದು ಗ್ರಹದ ಸಮಸ್ಯೆ ಇದೆ, ಈ ಗ್ರಹದ ಸಮಸ್ಯೆಗೆ ನೀವು ಈ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅಂದರೆ ಗ್ರಹಗಳು ಮಾಡ್ತಾ ಇರೋದಾ? ದೇವರು ಸುಮ್ಮನೆ ಕೂತಿರ್ತಾರೆ, ನೋಡ್ತಾ ಇರ್ತಾನೆ. ಗ್ರಹಗಳ ಕೈಯಲ್ಲಿ ಕೊಟ್ಬಿಟ್ಟು ಈ ಮೇಡಮ್ಮಗಳು ಮಾನಿಟ್ರ್ ಕೈನಲ್ಲಿ ಅಲ್ಲ, ಮಾನಿಟ್ರ್ ಲೀಡರ್ ಯಾರೋ ಒಬ್ಬ ಇರ್ತಾನೆ ಶಾಲೆಯಲ್ಲಿ ಮುಂದಾಳು, ಓಕೆ, ಮಾನಿಟರ್ ಅಂತಾರೆ, ಲೀಡರ್ ಅಂತಾರೆ, ಏನೋ ಅಂತಾರೆ, ಅವ್ರ ಕೈನಲ್ಲಿ ಕೊಟ್ಬಿಟ್ಟು ಅವ್ರು ಹೋಗಿ ಸ್ಟಾಫ್ ರೂಮಲ್ಲಿ ಕೂರಿಸಿರ್ತಾರೆ. ಹಾಗೆ ಬಿಡಿ, ಅವ್ರಿಗೂ ಸ್ಟ್ರೆಸ್ ಇರುತ್ತೆ, ನಾವು ಬೈತಾ ಇಲ್ಲ ಹೇಳ್ತಾ ಇರೋದು. ಅವ್ರಿಗೆ ಹಾಗೆ ಈ ಮಾನಿಟ್ರ್ ನೋಡ್ತಾ ಇರ್ತಾನೆ, ಯಾರು ಗಲಾಟೆ ಮಾಡ್ತಾರೋ ಅವ್ರ ಹೆಸರು ಬರೆದಿಡೋದು ಅಂತ. ಆಮೇಲೆ ಇವ್ರು ಬಂದೆಲ್ಲ ಅಳಿಸ್ಬಿಡ್ತಾನೆ, ಇವ್ರು ಬಂದು ಮೇಡಮ್ಮೋ ಮಾಸ್ಟ್ರೋ ಬಂದೆಲ್ಲ ಅಳಿಸ್ಬಿಡ್ತಾನೆ. ಹಾಗೆ ದೇವರು ಜಗತ್ತೆಂಬ ಕ್ಲಾಸ್ ರೂಮನ್ನು ನೋಡ್ಕೊಳ್ಬೇಕು. ಯಾವತ್ತೋ ಸ್ಟ್ರೆಸ್ ರಿಲೀಫ್ಗಾಗಿ ಗ್ರಹಗಳ ಕೈನಲ್ಲಿ ಕೊಟ್ಬಿಟ್ಟು ಏನು ಬೇಕಾದ್ರೆ ಮಾಡಿಕೊಂಡು ಸಾಯಿರಿ ಅಂತ ಹೇಳಿ ದೇವರೆಲ್ಲ ಕೂತ್ಬಿಟ್ಟಿರ್ತಾನೆ. ಗ್ರಹ ನಕ್ಷತ್ರಗಳೇ ಎಲ್ಲ ಮಾಡ್ತಾ ಇರ್ತವೆ. ಹೀಗ ಉಮೆ ಕೇಳೋ ಪ್ರಶ್ನೆ ಹೀಗ ನನಗಿರೋ ದೊಡ್ಡ ಸಂದೇಹ ಇದು. ಏವ ಶಮೇತಂ ಚಯೋ ದೇವ ತಮ್ಮೇ ತ್ವಂ ಛೇತ್ತುಮರ್ಹಸಿ ಸ್ಥಾನೇ ತಂ ಚಯಿತುಂ ದೇವಿ ಶೃಣು ತತ್ವ ವಿನಿಶ್ಚಯಂ. ಸರಿಯಾಗಿ ನಿನಗೆ ಸಂದೇಹ ಬಂದಿದೆ ದೇವಿ, ಕೇಳು. ನಕ್ಷತ್ರಾಣಿ ಗ್ರಹಾಶ್ಚೈವ ಶುಭಾಶುಭ ನಿವೇದಕಾ ಮಾನವಾನಾಂ ಮಹಾಭಾಗೆ ನತು ಕರ್ಮಕರಾ ಸ್ವಯಂ. ಗ್ರಹ ಆಗಲಿ ನಕ್ಷತ್ರ ಆಗಲಿ ಶುಭವನ್ನ ಅಶುಭವನ್ನು ನಿವೇದನೆ ಮಾಡ್ತವೆ ಅಷ್ಟೇ ವಿನಃ ನತು ಕರ್ಮಕರಾ ಸ್ವಯಂ, ಅವುಗಳೇ ಏನನ್ನೂ ಕೊಡೋದಿಲ್ಲ. ಈ ಸಮಸ್ಯೆ ಭಾರತೀಯ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಲ್ಲಿಂದ ಹೋಗಬೇಕು ಅಂತ ದೊಡ್ಡ ಸಮಸ್ಯೆ. ಭಾರತೀಯ ದೈವಿ ಮೀಮಾಂಸೆಯನ್ನು, ಭಾರತೀಯ ಜೀವನ ಶೈಲಿಯನ್ನು, ಭಾರತೀಯ ವಿಚಾರಧಾರೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಲ್ಲಿಗೆ ಹೋಗಬೇಕು? ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬೇಕಾ? ಜ್ಯೋತಿಷ ಹೇಳ್ತಾ ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬೇಕಾ? ಮಠದ ಸ್ವಾಮಿಗಳ ಹತ್ರ ಹೋಗ್ಬೇಕಾ? ಎಲ್ಲಿಗೆ ಹೋಗಬೇಕು? ದೊಡ್ಡ ಸಮಸ್ಯೆ. ಅದಕ್ಕೆ ನೀವು ಭಾರತೀಯ ಸಂಸ್ಕೃತಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಾಳಿದಾಸಾದಿಗಳನ್ನು ಓದಿದ್ರು ಆಯಿತು. ಭಾರತೀಯ ತತ್ವವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಮಹಾಭಾರತವನ್ನೇ ಓದಬೇಕು. ಬೇರೆ ದಾರಿನೇ ಇಲ್ಲ. ಮಹಾಭಾರತ ನೋಡಿ 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 ಒಂದು 2-3 ಸರ್ತಿ ನೋಡಿ ಆದಮೇಲೆ ಒಂದು ಸ್ಥೂಲವಾದ ಪರಿಕಲ್ಪನೆ ಮೂಡುತ್ತೆ ಭಾರತೀಯ ತತ್ವದ ಬಗ್ಗೆ, ಅವನು ಹೇಳಬಲ್ಲ. ಅದು ಬಿಟ್ಟು ಈ ಜ್ಯೋತಿಷ್ಕರ ಹತ್ರ ಹೋದ್ರೆ ಅವ್ರಿಗೆ ಎಂಥದ್ದು ಗೊತ್ತಿರಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತಾ? ಅವರು ಮಹಾಭಾರತ ರಾಮಾಯಣ ಎಲ್ಲ ಬೋಗಸ್ಸು, ಅದೆಲ್ಲ ಕಲ್ಪಿತ, ನಾವು ಇದನ್ನು ಮಾಡಬೇಕಲ್ವಾ,
ಜನರಿಗೆ ಸಖತ್ ಅಟ್ರಾಕ್ಟ್ ಆಗೋ ಹಾಗೆ ನಾವು ವೈಜ್ಞಾನಿಕವಾಗಿ ಹೇಳಬೇಕು ಅಂತ ಏನೋ ತಗೊಳ್ತಾರ ಅವರು. ಅವರಿಗೆ ಕೆಲವೊಮ್ಮೆ ಅಂತೂ ಉಡುಪಿಯಲ್ಲಿ ಯಾರೋ ಒಬ್ಬರು ಅಲ್ಲಿ ಇದ್ದವರು, ಯಾರೋ ಲೋಕಲ್ 9 ಸ್ಯಾಟಲೈಟ್ ಹೋಲ್ಸ್ ಅಂತ ನವಗ್ರಹ ಕಿಂಡಿ, ಅದು ಗ್ರಹ ಅಂದರೆ ಇಂದ್ರಿಯ ಅನ್ನೋದು ಗೊತ್ತಿಲ್ಲ ಅವರಿಗೆ. ನವಗ್ರಹ ಅಂದರೆ ಇಂದ್ರಿಯಗಳ ಒಳಗಡೆ ಇರುವ ದೇವರನ್ನು ಅನುಸಂಧಾನ ಮಾಡುವಂಥ ಆಚಾರ್ಯರು 9 ಕಿಟಕಿಗಳನ್ನು 9 ಕಂಡಿಗಳನ್ನು ಇಟ್ಟಿದ್ದು. ಆದರೆ ಇವರೇನಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಗ್ರಹ ಅಂತಂದು ಕೂಡಲೇ ಅಲ್ಲಿ ಕೊಟ್ಟೋಗಿದೆ ಅವ್ರಿಗೆ. ಏನು ತಲೆನೋ ಸ್ಯಾಟಲೈಟ್ ಹೋಲ್ಸ್ ಅಂತ ಅನುವಾದ ಮಾಡ್ತಾ ಇದ್ದಾರೆ ಯಾರಿಗೂ ಇಂಗ್ಲೀಷ್ನವ್ರಿಗೆ. ಅದ್ಭುತ. ಅದರಿಂದ ನಮ್ಮ ಜನಕ್ಕೆ ಇದು ತಿಳಿಬೇಕಾದದ್ದು ನಕ್ಷತ್ರಾಣಿ ಗ್ರಹಸ್ಥೈವ. ಇದು ಯಾವುದಿದು ಬ್ಲ್ಯಾಕ್ ಹೋಲ್ಸ್ ಬಿಟ್ಟು ಇದಿದ್ದು ಯಾವ ಒಂದು ಬ್ಲ್ಯಾಕ್ ಅಂಡ್ ಕಾಣೋ ಹೋಲ್ಸ್ ಇದು. ನಕ್ಷತ್ರಾಣಿ ಗ್ರಹಶ್ಚೈವ ಶುಭಾಶುಭ ನಿವೇದಕಾ. ನೀವು ಮಹಾಭಾರತ ಓದದೆ ಯಾವುದು ಓದಿದ್ರೂ ಸಾಧ್ಯ ಇಲ್ಲ. ಕೆಲವರು ಭಾಗವತ ಓದಿದ್ರೂ ಪೂರ್ತಿಯಾಗಿ ಗೊತ್ತಾಗಲ್ಲ. ಯಾಕೆಂದರೆ ಭಾಗವತದಲ್ಲಿ ನಮಗೆ ಡೈರೆಕ್ಷನ್ ಸಿಗತ್ತೆ, ಆದರೆ ದಾರಿಯೇ ಇರೋದು ಮಹಾಭಾರತದಲ್ಲಿ. ದಾರಿ ನೀವು ಕಂಡುಕೊಂಡ್ಮೇಲೆ ಡೈರೆಕ್ಷನ್ ತಗೊಳ್ಳಿ. ಕೇವಲ ಡೈರೆಕ್ಷನ್ ಇಟ್ಕೊಂಡ್ರೆ ಏನು ಪ್ರಯೋಜನ? ಅದು ಬೆಂಗಳೂರಲ್ಲಿ ಕೂತು ಉಡುಪಿಯಲ್ಲಿನ ಯಾವ ದಾರಿಗೆ ಹೇಗೆ ಹೋಗಬೇಕು ಅಲ್ಲಲ್ಲ, ಯಾವ ದಾರಿ ಉಡುಪಿಯ ಒಳಗಡೆ ಯಾವುದರಿಂದ ಎಷ್ಟು ದೂರ ಅಂತ ನೋಡೋದು ಹಾಗಿರುತ್ತೆ. ನೀವು ಅಲ್ಲೇ ಹೋಗೋದಕ್ಕಿಂತ ಅಥವಾ ಉಡುಪಿಯಲ್ಲಿ ಕೂತು JP ನಗರಕ್ಕೂ ಜಯನಗರಕ್ಕೂ ಎಷ್ಟು ದೂರ ಅಂತ ಅಳದ ಹಾಗಿರುತ್ತೆ. ಅದರಿಂದ ಮಹಾಭಾರತದ ಅಧ್ಯಯನ ಅನಿವಾರ್ಯ ಅಂದ್ರೆ ಅನಿವಾರ್ಯ. ಇಲ್ಲಾಂದ್ರೆ ಆಚಾರ ಅಷ್ಟೊಂದು ಹೇಳ್ತಾ ಇದ್ರ. ನಕ್ಷತ್ರಾಣಿ ಗ್ರಹಾಶ್ಚೈವ ಶುಭಾಶುಭ ನಿವೇದಕಾ ಮಾನವಾನಾಂ ಮಹಾಭಾಗೆ ನತು ಕರ್ಮಕರ ಸ್ವಯಂ. ನಕ್ಷತ್ರ ಆಗಲಿ ಗ್ರಹ ಆಗಲಿ ನಮ್ಮ ಒಳಿತು ಕೆಡಕುಗಳನ್ನು ನಿವೇದನೆ ಮಾಡ್ತವೆ ಅಷ್ಟೇ ವಿನಃ ಅವುಗಳೇ ಕರ್ಮವನ್ನು ಮಾಡುವಲ್ಲ. ಪ್ರಜಾನಾಂತು ಹಿತಾರ್ಥಾಯ ಶುಭಾಶುಭ ವಿಧಿಂ ಪ್ರತಿ ಅನಾಗತಮತಿಕ್ರಾಂತಂ ಜ್ಯೋತಿಶ್ಚಕ್ರೇಣ ಬೋಧ್ಯತೆ. ಜ್ಯೋತಿಶ್ಚಕ್ರ ಬೆಳಕು ಅಂತನ್ನೋದು ನಮ್ಮ ಒಳಗಡೆಗೂ ಬೆಳಕನ್ನು ನೀಡುವಂಥದ್ದೇ. ಹಾಗಂತ ಹೇಳಿ ಜ್ಯೋತಿಷವನ್ನು ನಂಬಲ್ಲ ಅಂತಲ್ಲ, ನಂಬಬಾರದು ಅಂತನೂ ಅಲ್ಲ. ಅದಕ್ಕೊಂದು ಮಿತಿ ಇದೆ. ದೂರದರ್ಶನ ಎಲ್ಲಿ ತನಕ ಕಾಣಬಹುದು ನೀವು? ಅದಕ್ಕೊಂದು ಮಿತಿ ಇದೆ. ಬೈನಾಕ್ಯುಲರ್ನ ನೀವು ನೋಡಿಕೊಂಡ್ರೆ ಎಲ್ಲಿ ತನಕ ನೋಡಬಹುದು? ಒಂದು ಮಿತಿ ಇದೆ, ಅದನ್ನು ಆಚೆ ನೋಡಲಿಕ್ಕಾಗಲ್ಲ. ಅದೇ ರೀತಿ ಜ್ಯೋತಿಷ್ ಚಕ್ರವೂ ಕೂಡ. ಮತ್ತೆ ಶುರು ಮಾಡ್ತಾ ಇದೆ ಅಲ್ಲ, ಅವಾಗ ನಿಲ್ಲಿಸಿದ್ದೆ, ಅದು ಹಿಂಗೆ ತಿರುಗ್ತಾ ಇರಬೇಕಾದ್ರೆ ಚಕ್ರಭ್ರಮಣದಲ್ಲಿ ನಿಲ್ಲಿಸಿದ್ದೆ. ಅನಾಗತಮತಿಕ್ರಾಂತಂ ಜ್ಯೋತಿಶ್ಚಕ್ರೇಣ ಬೋಧ್ಯತೆ. ಅನಾಗತಮತಿಕ್ರಾಂತಂ ಜ್ಯೋತಿಶ್ಚಕ್ರೇಣ ಬೋಧ್ಯತೆ ಕಿಂತು ತತ್ರ ಶುಭಂ ಕರ್ಮ ಸುಗ್ರಹಿತ. ಹಾಗಾದ್ರೆ ಶುಭಗ್ರಹ ಪಾಪಗ್ರಹ ಅಂತಾರಲ್ಲ, ಅದೇನದು? ಒಳ್ಳೆಯ ಫಲವನ್ನು ಹೇಳೋದೇ ಶುಭಗ್ರಹ. ಯಾವುದು ಶುಭಗ್ರಹ ಆಗಬಹುದು, ಯಾವುದು ಪಾಪಗ್ರಹ ಆಗಬಹುದು. ಈಗ ಜ್ಯೋತಿಷ್ಯದಲ್ಲಿ ವಕ್ರಂಗತಃ ಸ್ವಚ್ಛ ಫಲಂ ದದಾತಿ ಅಂತ, ಅಥವಾ ವಕ್ರೀ ಶುಕ್ರ ಸ್ವಚ್ಛ ಫಲಂ ದದಾತಿ ಅಂತ ಇದೆ ಜ್ಯೋತಿಷಾಸ್ತ್ರದಲ್ಲಿ. ಜೀವ ಇದಕ್ಕೆ ಫಲ, ಆಮೇಲೆ ರವಿ ಮಂಗಳ ಇದಕ್ಕೆ ಕೊಡ್ತಾನೆ, ಆಮೇಲೆ ಆ 12 ಮನೆಗಳಲ್ಲಿ 2ನೇ ಮನೆ ಇದನ್ನು ಹೇಳುತ್ತೆ, 5ನೇ ಮನೆ ಪೂರ್ವಜನ್ಮವನ್ನು ಹೇಳುತ್ತೆ, ಸಾಮಾನ್ಯ 2ನೇ ಮನೆ ಮರಣವನ್ನು ಚಿಂತಿಸೋದು ಅಂತೆಲ್ಲ ಹೇಳುತ್ತಾರೆ. ಅದಕ್ಕೆ ಒಂದು ಸಾಧಾರಣವಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳೋದು ಸರ್ವೇ ಗ್ರಹ ಏಕಾದಶ ಸ್ಥಾನೇ ಭವಂತು, ಏಕಾದಶ ಸ್ಥಾನದಲ್ಲಿ ಫಲದಾ ಭವಂತು ಅಂತ ಹೇಳುತ್ತಾರೆ. ಆಮೇಲೆ ಅಲ್ಲಿ ಈ ಜ್ಯೋತಿಷ್ಶಾಸ್ತ್ರ ಈಗ ನಾವು ನೋಡ್ತಾ ಇರೋದೇನಿದೆ ಅದು ಗ್ರೀಕಿನ ಅನೇಕ ಇನ್ಫ್ಲೂಯೆನ್ಸ್ಗಳನ್ನು ಒಳಗೊಂಡಿದೆ. ಅದು ಋಷಿವತ್ತೇಪಿ ಪೂಜ್ಯಂತೆ ಯವನಾಹ ಅಂತ ಹೇಳಿ ವರಾಹ ಮಿಹಿರ ಹೇಳಿದ್ದಾರೆ. ಗ್ರೀಕಿನ ಅನೇಕ ಸಂಗತಿಗಳು ಕೂಡ ನಾವು ತಗೊಂಡಿದ್ದೇವೆ.
ಆ ಯವನರನ್ನು ಕೂಡ ನಾವು ಋಷಿಗಳ ತರಹ ಪೂಜಿಸ್ತೇವೆ ಅಂತ, ಅಂದರೆ ಗೌರವಿಸ್ತೇವೆ ಅಂತ ಹೇಳಿ ಬೃಹಜ್ಜಾತಕದಲ್ಲಿ ಮತ್ತು ಬೃಹತ್ ಸಂಹಿತಾದಲ್ಲಿ ಹೇಳ್ತಾನೆ. ಅದರಿಂದಾಗಿ ಸುಗ್ರಹ ಅಲ್ಲ, ಒಂದು ಸ್ವಲ್ಪ ನಾಳೆ ಸರಿ ಹೋಗತ್ತಮ್ಮ. ಸುಗ್ರಹ ಮತ್ತು ಶುಭಗ್ರಹ. ಶುಭಗ್ರಹ ಇದು ಸುಗ್ರಹ ಮತ್ತು ಶುಭಗ್ರಹ ಮತ್ತು ದುಷ್ಟಗ್ರಹ ಅಂತ ಏನಿದೆ ಅದನ್ನು ನಾನು ನಾಳೆ ಹೇಳ್ತೀನಿ.